ಇವತ್ತು ನಾವೆಲ್ಲ ಇಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿದೆ, ಮೊನ್ನೆ ದಿವಸ ಕಾಶ್ಮೀರ್ನ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಅಮಾಯಕ ಸುಮಾರು 28 ಜನ ಮೃತಪಟ್ಟಿದ್ದಾರೆ. ಪ್ರಥಮವಾಗಿ ನಾನು ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಈ ಜಿಲ್ಲೆಯ ಜನತೆ ಪರವಾಗಿ ಈ ಒಂದು ಉಗ್ರರ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತೆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಪರಿವಾರದವರಿಗೆ ಅವರ ದುಃಖ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಆತ್ಮೀಯರೇ, ಇವತ್ತು ಇವರೆಲ್ಲ ಪ್ರವಾಸಿಗರು, ಅತ್ಯಂತ ಮುಗ್ಧರು. ಇವರದ್ದೇನೂ ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಇಂಥ ಮುಕ್ತ ಜನರನ್ನು ಹಾಡು ಹಗಲೇ ಇವತ್ತು ಗೋಲಿಬಾರ್ ಮಾಡಿ ಉಗ್ರರು ಏನು ಕೊಂದಿದ್ದಾರೆ, ಅದರಲ್ಲಿ ಅವರ ಪರಿವಾರದ ಎದುರುಗಡೆ ಅವರಿಗೆ ಅವ್ರ ಮೇಲೆ ದಾಳಿ ಮಾಡಿದಂಥದ್ದು ಇದು ಅತ್ಯಂತ ನೀಚ ಕೃತ್ಯ, ಅತ್ಯಂತ ಹೇಯ ಕೃತ್ಯ, ಇದು ಹೇಡಿಗಳ ಕೃತ್ಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಕಾಶ್ಮೀರದಲ್ಲಿ ಉಗ್ರರ ಒಂದು ಉಪಟಳ ಇವತ್ತಲ್ಲಿ ಸುಮಾರು ದಿವಸದಿಂದ ಇದೆ. ಆದರೆ ದುರದೃಷ್ಟವಶಾತ್ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತು ಎಲ್ರಿಗೂ ಏನು ಹೇಳಿದ್ರು, ಇವರು ನಾವು 370 ವಿಧಿ ರದ್ದು ಮಾಡಿದ್ದೇವೆ, ಇದರಿಂದ ಅಲ್ಲಿ ಶಾಂತಿಯಾಗಿದೆ, ಯಾವುದೇ ದೇಶ ವಿದೇಶಗಳಿಂದ ಪ್ರವಾಸಿಗರೆಲ್ಲ ಅಲ್ಲಿ ಬರ್ಬೋದು ಅಂತೇಳಿ ಹೇಳಿ ಅಲ್ಲಿ ಯಾವುದೇ ರೀತಿಯ ರಕ್ಷಣೆ ವ್ಯವಸ್ಥೆ ಮಾಡದೆ, ಯಾವುದೇ ಸೆಕ್ಯೂರಿಟಿ ಫೋರ್ಸಸ್ ಇದ್ದಿಲ್ಲ, ಅಲ್ಲಿ ಪೆಟ್ರೋಲಿಂಗ್ ವೆಹಿಕಲ್ಸ್ ಇದ್ದಿಲ್ಲ ಅಂತ ಅಲ್ಲಿ ಪರಿವಾರದವರೇ ಹೇಳ್ತಾ ಇದ್ದಾರೆ. ಇವತ್ತು ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ, ಇದು ಕೇಂದ್ರದ ಸರ್ಕಾರದ ನಿರ್ಲಕ್ಷ್ಯ. ಮತ್ತೆ ಇವತ್ತು ಯಾವ ರೀತಿಯಲ್ಲಿ ಅವರು ಯಾವುದೇ ತಯಾರಿ ಮಾಡದೆ ಮುಕ್ತ ಜನರಿಗೆ ಒಂದು ಸಾವಾಗಿದ್ದಂಥದ್ದು ಇದು ಬಹಳ ದುಃಖದ ನೋವಿನ ಸಂಗತಿಯಾಗಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಯಾವ ಉಗ್ರರು ಇದರಲ್ಲಿ ಇಂಥ ಹೇಯ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲೇ ಅಡಗಿಕೊಂಡಿರಲಿ, ಯಾವ ಪ್ರದೇಶದಲ್ಲಿ ಅಡಗಿಕೊಂಡಿದ್ರು, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿದ್ದರೂ ಸಹಿತ ಅವರಿಗೆ ಹುಡುಕಬೇಕು, ಹುಡುಕಿ ಅವರಿಗೆ ಕಠಿಣವಾದಂಥ ಉಗ್ರ ಶಿಕ್ಷೆ ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ ಬೇಹುಗಾರಿಕೆ ಇದರಲ್ಲಿ ನಿರ್ಲಕ್ಷ್ಯ ಆಗಿದೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ಬೋದು. ಮತ್ತು ಅದರ ಜೊತೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಇದೆ. ಇದಕ್ಕೂ ಅಕೌಂಟಬಿಲಿಟಿ ಬೇಕಲ್ಲ. ಅಧಿಕಾರದಲ್ಲಿದ್ದವ್ರು ಏನು ತಪ್ಪು ಮಾಡಿದ್ದಾರೆ ಅಂಥವ್ರ ಬಗ್ಗೆನೂ ಕ್ರಮ ತೆಗೆದುಕೊಂಡು ಮುಂದೆ ಇಂಥ ಕೃತ್ಯಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇಂಥ ಒಂದು ಕಠಿಣವಾದಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸರ್ಕಾರ ಜೊತೆಯಲ್ಲೇ ಇದ್ದೇವೆ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ಪರಿವಾರದವರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಮತ್ತು ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕದ 3 ಜನ ಏನು ಮೃತಪಟ್ಟಿದ್ದಾರೆ, ಅವರಿಗೆ ಇವತ್ತು ಅವರ ಶವಗಳನ್ನು ತರಲಿಕ್ಕೆ ಎಲ್ಲ ರೀತಿಯಲ್ಲಿ ಇವತ್ತು ಪ್ರಯತ್ನ ಮಾಡಿದ್ದೇವೆ. ಇವತ್ತು ನಾವು ಈಗೇನೇ ಮಾಡಿದ್ರು ಹೋದ ಜೀವ ಮಾತ್ರ ಮತ್ತೆ ಬರೋದಿಲ್ಲ. ಇವತ್ತಿದು ಸತ್ಯ. ಹೀಗಾಗಿ ಜೀವ ಅತ್ಯಮೂಲ್ಯವಾದದ್ದು. ಆ ಜೀವ ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ ಇರ್ತದೆ. ಹೀಗಾಗಿ ನೊಂದ ಬೆಂದ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ, ಅವರ ದುಃಖದಲ್ಲಿ ನಾವೆಲ್ಲ ಶಾಮೀಲಾಗಿದ್ದೀವಿ ಅಂತ ಹೇಳಿ ಮೌನವಾಗಿ ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೇವೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಮಾನ್ಯ ರಾಹುಲ್ ಗಾಂಧೀಜಿಯವರು, ಮಾನ್ಯ ಸೋನಿಯಾ ಗಾಂಧಿಯವರು, ಮಾನ್ಯ ಸಿದ್ದರಾಮಯ್ಯಜಿಯವರು, ಡಿ.ಕೆ. ಶಿವಕುಮಾರ್ಜಿಯವರು, ಇತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬೆಳಗಾಂದಲ್ಲಿ
ನಾವೆಲ್ಲ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ನಾವೆಲ್ಲರೂ ಆ ಒಂದು ಸಂತ್ರಸ್ತ ಕುಟುಂಬಗಳ ಜೊತೆಯಲ್ಲಿದ್ದೀವಿ. ಮತ್ತು ಇವತ್ತು ಏನೇ ಕ್ರಮ ಆ ಉಗ್ರರ ಮೇಲೆ ಮತ್ತು ಈ ಭಯೋತ್ಪಾದಕರಿಗೆ ಯಾರು ನೆಲ ಕೊಡ್ತಾ ಇದ್ದಾರೆ, ಯಾರು ಜಮೀನು ಕೊಡ್ತಾ ಇದ್ದಾರೆ, ಯಾರು ಆಶ್ರಯ ಕೊಡ್ತಾ ಇದ್ದಾರೆ, ಯಾರು ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಏನೇ ಕಠಿಣವಾದಂಥ ಕ್ರಮ ತೆಗೆದುಕೊಂಡ್ರು ಇಂಥ ಸಂಕಷ್ಟದಲ್ಲಿ ನಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ, ನಾವೆಲ್ಲರೂ ಸರ್ಕಾರದ ಜೊತೆಯಲ್ಲಿ ಇರ್ತೇವೆ. ಮತ್ತೆ ವೈಫಲ್ಯಕ್ಕೆ ಕಾರಣಕರ್ತರ ಮೇಲೇನೂ ಕ್ರಮ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಮತ್ತೊಮ್ಮೆ ಈ ಒಂದು ಮೃತಪಟ್ಟಂತ ಎಲ್ಲ ಸಂತ್ರಸ್ತರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ. ಏನು ಕಾಶ್ಮೀರದಲ್ಲಿ ಬೆಳಗಾಂನಲ್ಲಿ ಏನು ಟೆರರಿಸ್ಟ್ ಅಟ್ಯಾಕ್ ಮಾಡಿ ಇಡೀ ನಮ್ಮ ದೇಶಕ್ಕೆ ಎಲ್ಲರೂ हम सभी लोग बहुत ही खंडन करते हैं और खासकर कांग्रेस पार्टी की तरफ से हमारे राष्ट्रीय अध्यक्ष मल्लिकार्जुन खड़गे जी, राहुल जी, सोनिया गांधी जी मैडम और हमारे स्टेट के चीफ मिनिस्टर सिद्धरामैया जी, DK शिवकुमार जी और हमारे बीदर डिस्ट्रिक्ट के अध्यक्ष जाम शेट्टी जी, सभी हमारे कांग्रेस के कार्यकर्ता और बीदर की जनता इसके लिए बहुत ही अफसोस में है। और ये जितने परिवार के लोगों को आत्म शांति दे खुदा। और हमारे कर्नाटक से भी 3 लोग हैं जिनकी मृत्यु हुई है और उनको चीफ मिनिस्टर जी सिद्धरामैया जी 10-10 लाख रुपए घोषणा किए हैं। और ये जो टेररिस्ट है उनको कठिन से कठिन एक्शन सजा होना है और उम्मीद है कि जरूर होगी और जल्द से जल्द होगी। फिर कभी ऐसी घटना हमारे देश में ना हो, ऐसी टेररिस्ट को सजा होना चाहिए। इतना बोलते हुए मैं सभी इधर के पूरी जनता को जो इसमें भाग लिए हैं उनको धन्यवाद दूँ। ಈ ಹಮ್ಮಿಕೊಂಡಂತಹ ಈ ಒಂದು ಕ್ಯಾಂಡಲ್ ಮಾರ್ಚ್ನಲ್ಲಿ ಭಾಗಿಯಾಗಿರುವ ನಮ್ಮವರೇ ಆದ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರೇ ಹಾಗೂ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಜಿ ಅವರೇ ಹಾಗೂ ಬೀದರ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ ನಾಯಕರೇ ಎಲ್ಲ ಬಂದಂಥ ಎಲ್ಲ ಕಾರ್ಯಕರ್ತರೇ, ಈಗ ತಾನೇ ಉಸ್ತುವಾರಿ ಮಂತ್ರಿಗಳು ಮೊನ್ನೆ ಆದಂಥ ಈ ಒಂದು ಘಟನೆ ಕಾಶ್ಮೀರದಲ್ಲಿ 2 ದಿವಸ ಹಿಂದಗಡೆ ಏನು ಪಹಲ್ಗಾಮ್ನಲ್ಲಿ ಏನು ಇದಾಯಿತು, ಇದರಲ್ಲಿ ಮುಕ್ತ ಜನರು 28 ಜನರಿಗೆ ಏನಾದರೂ ಕೊಲೆಯಾಗಿದೆ. ಆ ಕೊಲೆ ಮಾಡಿದವರಿಗೆ ಏನಾದರೂ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಮಾತು ಇವತ್ತು ನಾವು ನೀವೆಲ್ಲರೂ ಏನಾದ್ರೆ ಈ ಒಂದು ಕ್ಯಾಂಡಲ್ ಮಾರ್ಚ್ ಮುಖಾಂತರ ಇದನ್ನೇನಾದರೂ ಖಂಡನೆ ಮಾಡ್ತಾ ಇದ್ದೀವಿ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅದಾಗಿದ ಮೇಲೆ ಮುಕ್ತ ಜನರು ಯಾರು ತೀರ್ಕೊಂಡಾರ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಒಂದು ಭಾವನೆ ಇವತ್ತು ಈ ಕ್ಯಾಂಡಲ್ ಮುಖಾಂತರ ನಾವೇನೋ ವ್ಯಕ್ತಪಡಿಸ್ತಾ ಇದ್ದೀವಿ. ಇದರಲ್ಲಿ ಬೀದರ್ನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಇಲ್ಲಿ ಬಂದು ನಮ್ಮ ಒಂದು ಇದಕ್ಕೆ ಏನಾದವರು ಹೋಗೊಟ್ಟು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್.